ಗಮ್ಮಂತಿದೆಯಾ? ಹಾ ಚೆನ್ನಾಗಿ ಹಣ್ಣಾಗಿ ಹೋಗ್ಬಿಟ್ಟಿದೆ. ಇದು ಅಗಿತಾ 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 ಒಂಥರ ಚುಂಗಮ್ ಥರ ಆಗುತ್ತೆ, ಅದೇ ಒಂಥರ ಚಂದ. ಕೊನೆಗೂ ಎಲ್ಲ ತಿಂದು ಮುಗಿಸಿ ಇಷ್ಟು. ಎಲ್ರಿಗೂ ನಮಸ್ಕಾರ. ತುಂಬ ಜನ ಕೇಳ್ತಾ ಇರ್ತೀರಾ ಅಮ್ಮು ವೀಡಿಯೋನು ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡಿ ಅಂತ. ಹಾಗಾಗಿ ಇವತ್ತು ಅಮ್ಮುಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ಬಾಲ್ ಬಂದುಬಿಟ್ಟಿದೆ, ಇದಕ್ಕೆ ಬೆಂಗಳೂರಿಂದ ತಗೊಂಬರೋದು ಮರ್ತು ಬಂದುಬಿಟ್ಟೆ. ಅದು ಹಾಳಾಗೋಗಿತ್ತು. ಈಗ ಮಗ್ಗಿಲಿ ಹೋಗಿ ತಗೊಬಿಟ್ಟು ಬಂದು ಅದಕ್ಕೆ ಏನು ಖುಷಿ ಗೊತ್ತಾ, ಅದು ತೂತ ಮಾಡೋಕ್ಕೆ ಹುಡುಕ್ತಾ ಇದೆ ನೋಡಿ. ಈಗ 10 ನಿಮಿಷ ಆಗಿದೆ ಇದು ತಗೊಬಂದು, ಅದು ಇಟ್ಕೊಂಡು ಓಡಾಡೋಕ್ಕೆ ತೂತ ಮಾಡ್ತಾ ಇದೆ. ಇದು ನೋಡಿ, ಇದು ನನ್ನ ಮಗಳ ಕಾಲಲ್ಲಿ ಇದೇನೋ ಆಗಿದೆ. ಇದೇನು ಅಂತ ನನಗೂ ಗೊತ್ತಿಲ್ಲ. ನಮ್ಮ ಶೋಪ ಕೆಲವತ್ತಿಗೆ ಏನೋ ಉಳ್ಕಡ್ಡಿ ಅಂದರು. ಬಟ್ ಇದೇನೋ ಒಂದೇ ಸರಿ ಅದು ನೋಡಿದಾಗ ಏನೋ ಒಂಥರ ಎರೆಹುಳ ಥರ ಕಾಣಿಸುತ್ತಲ್ಲ. ಏನು ನಾನು ಸರಪ ಸುತ್ತು ಅಂತ ಬರುತ್ತಲ್ಲ ಅದು ಅಂದ್ಕೊಂಡೆ. ಆ್ಯಕ್ಚುಲಿ ಸರ್ಪ ಸುತ್ತು ಯಾವ ಥರ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಇದು ಅದೇ ಥರ ಸ್ವಲ್ಪ ಕಾಣಿಸ್ತಿತ್ತಲ್ಲ, ಹಾಗೆ ಅಂದ್ಕೊಂಡೆ. ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದಕ್ಕೆ ಸರ್ಪ ಸುತ್ತು ಅಂದರೆ ಅಲ್ಲಲ್ಲ ಕಜ್ಜಿಗಳು ಮತ್ತು ಏನೋ ನೀರು ತುಂಬಿಕೊಂಡಂಗೆಲ್ಲ ಬರ್ತದೆ. ಇದೇ ನಿಮಗೆಲ್ಲಾದ್ರೂ ಗೊತ್ತಿದ್ರೆ ಇದೇನು ಅಂತ ತಿಳಿಸಿ. ಹಾಗೇನೆ ಇದು ಫಸ್ಟ್ ಟೈಮ್, ನಮಗೂ ಗೊತ್ತಿಲ್ಲ. ಅದು ಅಮುಕ್ತಾಗ ಅವಳಿಗೆ ನೋವಾಗಲ್ಲ ಅಲ್ಲ, ಮುಟ್ಟಿದ್ರೆ ಮಾತ್ರ ಗಟ್ಟಿ ಗಟ್ಟಿ ಅನಿಸುತ್ತೆ. ಇದು ನರ ಅಲ್ಲ, ನರದ ಥರನೇ ಅನಿಸುತ್ತೆ. ಬಟ್ ಇದು ನರ ಅಲ್ಲ. ಅವಳಿಗೇನು ಪೇಯ್ನ್ ಆಗಲ್ಲ, ಕಡ್ತನೂ ಇಲ್ಲ, ಎಂಥದೇ ಇಲ್ಲ. ಅದಕ್ಕೆ ಹಾಗಾಗಿ ಇದನ್ನು ಉಳ್ಕಡ್ಡಿ ಅಂತ ಹೇಳ್ತಾ ಉಂಟು ನಮ್ಮ ಶೋಪ. ನಮಗೂ ಸರಿ ಗೊತ್ತಿಲ್ಲ, ಉಳ್ಕಡ್ಡಿ ಥರ ಕಾಣಿಸ್ತಾನೆ ಇಲ್ಲ. ಇದು ಡಾಕ್ಟ್ರಿಗೆ ತೋರಿಸ್ಬೇಕು, ನಿನ್ನೆ ಅಷ್ಟೇ ನೋಡಿದ್ದೀವಿ. ಈಗ ಕರ್ಕೊಂಡು ಹೋಗ್ಬೇಕು ಇವತ್ತು ಸಂಜೆ. ನೋಡಿ, ಇದು ಏನಂತದ ನೊಜೆ ಅಂತೆ. ನಮ್ಮ ಶೋಪ ಇವಾಗ ಕಿತ್ಕೊಬಂದುಂಟು. ಇದನ್ನು ಅರ್ದ್ಬಿಟ್ಟು ಮಗಳು ಕಾಲಿಗೆ ಹಾಕಿ ಅದೇನು ಉಳ್ಕಡ್ಡಿ ಅಂತ ಅಂದ್ಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಬೇಕಾದ್ರೆ ನೋಡೋಣ, ನಾಳೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿದ್ದಾರೆ. ಈಗ ಅರ್ದ್ಬಿಟ್ಟು ಹಾಕಬೇಕು. ತಗೊಬನ್ನಿ ಬಾಲೋ, ದೂಕು ಬನ್ನಿ ಪುಟಾಣಿ. ಇಲ್ಲಿ ಬಿಸಿಲು. ನಮ್ಮನೆ ಪುಟಾಣಿ ಬೇರೆ ನೀರೇ ಕುಡಿಲ್ಲ. ಅದಕ್ಕೆ ಅದು ಬಾಯಲ್ಲಿ ಇಟ್ಕೊ ಓಡಾಡಕ್ಕೆ ಹಂಗೆ ಮಾಡ್ಕೊಳ್ಳೋದು. ಅದು ಎಲ್ಲ ಕಡೆಗೂ ಇಟ್ಕೊ ಓಡಾಡೋಕ್ಕೆ ಕಚ್ಚೋದು. ಕಚ್ಚಿ ತೂತ ಮಾಡ್ಕೊಳ್ತೀವಿ ನೋಡಿ. ಮತ್ತೆ ತಕ್ಕೊಡಲ್ಲ ಪುಟಾಣಿ. 3 ಬಾಲ ಅದ. ಎಷ್ಟು ಕೆಜಿ ಇದೆ ಡ್ಯಾಡಿ? ಒಂದು 25-30 ಪರವಾಗಿಲ್ಲ. ನಾನು ಅಂದಾಜು ಹೆಂಗೆ ಹೇಳ್ತೀನಿ ಎಲ್ಲನೂ. ನಮ್ಮ ಶೋಪ ಬೆಳಗ್ಗೆ ಇದೇ ಟೈಮ್ ಬಂದ್ರೆ ಹಿಂಗೆ ತಟ್ಟ ಇಟ್ಕೊಂಡು ನಮ್ಮ ಡ್ಯಾಡಿ ಹಂಗೆ ಮಾಡಿನೇ ಕಟ್ ಮಾಡಾಕ್ತಾರೆ. ಮಮ್ಮಿ, ಶೋಪ ಬಂದ್ರ ಊಟ ಹೇಳಲಿಲ್ಲ. ನಾನು ಬೆಳಿಗ್ಗೆ ವಿಡಿಯೋದಲ್ಲಿ ಇದನ್ನ ಇನ್ನು ನಾವು ಡ್ರಮ್ಮಿಗೆ ಹಾಕಿ ಗಂಧ ಕಡ್ಡಿ ಹಚ್ತೀನಿ ಅಂತ ಹೇಳಿದ್ದೆ. ಇವಾಗ ಏನೋ ಬೇರೆ ಇಲ್ಲಿಗೆ ನೇತಾಕ್ತಾರೆ ನಮ್ಮ ಡ್ಯಾಡಿ. ಕಾಯಿ ಹಣ್ಣಾಗುತ್ತೆ ಹೀಟಿಗೆನೆ. ಫುಲ್ ಬಂದ್ಬಿಡ್ಬೇಕು, ಆಗ ಫುಲ್ ಬಲ್ತಿದೆ ಅಂತ. ಹೌದಾ? ಈ ಎಡ್ಜು ಸ್ವಲ್ಪ ಒಂಥರ ಮುದ್ರದಂಗಿಲ್ವಾ? ಅಂದ್ರೆ ಇಲ್ಲಿವರೆಗೂ ಹಣ್ಣಾಗಬೇಕು. ಇಲ್ಲಿವರೆಗೂ ಹಣ್ಣಾಗಬೇಕು. ಈ ಎಡ್ಜ್ ಇದೆಯಲ್ಲ, ಎಡ್ಜ್ ತುಂಬಾ ಆಗ್ಬಿಡುತ್ತೆ. ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಿದೆ. ಒಂದು 75 ಭಾಗ ಬರ್ತಿದೆ. ಬಾಳೆ ಗೊಣನೆ ಅನ್ನಂಗಲ್ವಾ? ಬಾಳೆ ಗೊಣನೆ ಹಣ್ಣಾದ್ರೆ ಚೆನ್ನಾಗಿರುವ ಕಾಯಿ ಅಲ್ಲ ತಿಂತಾರೆ. ಅವು ನಮಗೆ ಹಣ್ಣಾಗಿ ಗೊತ್ತಾಗಲ್ಲ, ಕಾಯಿಲ್ಲ ದೂರ ಕಾಲಾಡ್ತಿರ್ತಲ್ಲ, ಈ ಮ್ಯಾಗ್ನೆ ತಿಂದೆ ಆಗಿರ್ತದೆ. ಇದು ಏಲಕ್ಕಿ ಬಾಳೆ. ಎಂತ ಬಾಳೆ ಡ್ಯಾಡಿ? ಇದಾ? ನಮ್ಮದು ಸೇಲಂ ಒಂದು ಬರುತ್ತೆ. ಇನ್ನೇನು ಅದು ಒಂದು 15-20 ದಿವಸ ಬರೀತದೆ. ಸೇಲಂ ಬಾಳೆ. ಅದು ಹಣ್ಣಾಗಲಿ ಬಿಡಲಿ, ಪಪ್ಪ ಇನ್ನೊಂದು 4 ದಿನದ ಮೇಲೆ ತಿನ್ನೋದು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಹೋಗೋದು ಬರೋದೇ ಕಿತ್ಕ ತಿನ್ನೋದು. ಕರೆ ನೋಡಿ. ಭುವನ್ ಅಲ್ಲಿ ಸೇಫ್ಟಿ ವೀಲ್ ಇಲ್ಲ, 2 ಚಿಕ್ಕದು. ನಮ್ಮ ಭುವನ್ ಓಡಿಸ್ತಿದ್ದಾನೆ, ಅವನಿಗೂ ಓಡ್ಸಕ್ಕೆ ಬರಲ್ಲ. ನನ್ನ ಮಗಳು ಇಟ್ಕೊಳ್ತದಲ್ಲ, ಅವಳಿಗೆ ಶಕ್ತಿ ಇಲ್ಲ ಪಾಪ. ಅಯ್ಯೋ, ಯಾರು ನಿಧಾನಕ್ಕೆ ಇಟ್ಕೋತಾರೆ ಅವರಿಗೆ ಪ್ರೈಸ್ ಕೊಡ್ತಾನಂತೆ. ಅಂತೂ ಬೀಳಿಸ್ಬಿಟ್ಲು ನನ್ನ ಮಗಳು. ನಮ್ಮ ಭುವನ್ ನೋಡಿ ಎಷ್ಟು ಬೇಗ ಬಿದ್ದು ಮತ್ತಿದ್ದ. ನನ್ನ ಮಗಳು ಬೀಳಿಸ್ತಾಳೆ, ಬೀಳ್ಸಕ್ಕೆ ಹೆಂಗೆ ಇಟ್ಕೋತಿರೋದು. ಬಿದ್ದರೂ ಇಟ್ಕೊಳಕ್ಕೆ ಬರಲ್ಲ ಅವಳಿಗೆ. ಒಟ್ಟು ದೊಡ್ಡದಾಗಿ ಹೇಗೆ ಇಟ್ಕೋತೀನಿ ಅಂತ ಹೋಗುತ್ತೆ. ಬಿಟ್ಟು ಓಟ. ನೋಡಿ, ಈಗ ಮಧ್ಯಾಹ್ನದ ಊಟ ಸಂಜೆ 4 ಗಂಟೆಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಯಟ್ ಮಾಡೋಣ ಅಂತ ಉಪವಾಸ ಇದ್ದೆ. ಯಾಕೋ ಹಶು ತಡಿಯೋಕ್ಕಾಗಲಿಲ್ಲ. ಹಾಗಾಗಿ ಮಧ್ಯಾಹ್ನದ ಊಟ ಈಗ ಸಂಜೆ ಮಾಡ್ತಾಯಿದ್ದೀನಿ. ಅರ್ಧ ಮುದ್ದೆ ತೊಗೊಂಡಿದ್ದೀನಿ, ಸ್ವಲ್ಪ ರೈಸು. ಮತ್ತು ನನಗೆ ಬರೀ ಸಾಂಬಾರು ಹೋಗೋದೇ ಇಲ್ಲ, ಏನಾದ್ರು ನೆಂಚಾಕಿರಲೇಬೇಕು. ಅದರಲ್ಲೂ ಇದು ತಿಳಿ ಸಾಂಬಾರು. ಒಂದು ಈರುಳ್ಳಿಗೆ 2 ಮೊಟ್ಟೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀನಿ. ಪಪ್ಪ ಅವರೆಲ್ಲ ಫಿಶ್ ಸಾಂಬಾರು ಮುದ್ದೆ ತಿಂದರು, ನಾನು ಫಿಶ್ ತಿನ್ನಲ್ಲ. ಹಾಗಾಗಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ಬರಬೇಕು ನಮ್ಮ ಮನೆ ಹಿಂದೆ. ಈಗ ಮಳೆ ಬರೋಂಗೆ ಬೇರೆ ಆಗಿಬಿಟ್ಟಿದೆ. ಹಲಸಿನ ಹಣ್ಣು ಯಾರೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಲಸಿನ ಹಣ್ಣು ತಿನ್ನಂಗೆ ಆಗಿಬಿಟ್ಟಿದೆ.
ತಿಂದ್ಬಿಟ್ಟು ಈಗ ಶೋಪಂಗೆ ವೆಯ್ಟ್ ಮಾಡ್ತಾಯಿದ್ದು, ಬಂದಿದ ತಕ್ಷಣ ಹೋಗಬೇಕು. ಈಗ ಊಟ ಮುಗಿಸ್ಕೊಂಡು ಸಂಜೆ ಈಗ 4:15 ಆಗಿದೆ. ತಿಳಿ ಬಿಸಿಲಲ್ಲಿ ಇವಾಗ ಆಲಸ್ನೇನು ಕೆಟ್ಕೊಂಡ್ಬಿಟ್ಟು ಬರೋಣ ಅಂತ ಪಕ್ಕದ ಮನೆ ಬೇಲಿ ದಾಟಿ ಹೋಗ್ತಾಯಿದ್ವಿ. ನಮ್ಮನೆ ಬೇಲಿ ದಾಟಿ ಪಕ್ಕದ ಮನೆ ಹೊಲಕ್ಕೆ ಆಲಸ್ನೇನು ಕದ್ಯಾಕಲ್ಲ, ಅವ್ರು ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಕಿತ್ಕೊಂಡ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ವಿ. ನಮ್ಮ ಶೋಪ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ ಈ ಸ್ಮೆಲ್ ನೋಡಿ. ಗಾಳಿ ಎಷ್ಟು ಚಂದ, ಈ ತಿಳಿ ಬಿಸಿಲು ಎಷ್ಟು ಚಂದ. ಇಲ್ಲ ಆ್ಯಕ್ಚುಲಿ ಈ ಮರದೆಲ್ಲ ಹಾವಿರುತ್ತೆ, ಏನು ಚೆನ್ನಾಗಿ ಕೆರೆ ಹಾವು ಸುತ್ಕೊಂಡಿರುತ್ತೆ ಗೊತ್ತಾ. ಫ್ರೀಯಾಗಿ ನಿಂತ್ಬಿಟ್ಟಿದ್ರಿ. ಹಾಂ ಅದಕ್ಕೆ ಬರ್ತಾಯಿದ್ವಿ ನಾವೇ. ಹಾಂ ಇಲ್ಲೇ ದಾಟದ ಆ ಕಡೆಯಿಂದ ಇಲ್ಲಿ ಬರ್ಬೋದಲ್ಲ, ಆ ಕಡೆಯಿಂದ ಬರೋ ನೋಡಿ. ಬಿಸಿಲು ಟೈಮಲ್ಲಿ ಬಂದರೆ ಬಿಕೋ ಅನಿಸುತ್ತೆ. ಅದೇ ಈ ಸಂಜೆ ಟೈಮ್ ಬಂದರೆ ಚಂದ ಅಲ್ವಾ, ಎಷ್ಟು ಗಾಳಿ ಬೀಸ್ತಾ ಇದೆ. ಮುಂಚೆಲ್ಲ ನೆಂಟರು ಬಂದರೆ ಹಿಂಗೆ ಹೊಲಕ್ಕೆ ಕರ್ಕೊ ಹೋಗ್ಬಿಡು. ಅವ್ರ ಮನೆಗೆ ಹೋದಾಗ ನಾವು ಹೋಗುವು ಸಂಜೆ ಆಗ್ತಿದ್ದಂಗೆ ಹುಲ್ ತಗೊಂಬರೋಕ್ಕೆ ಹಸಿಗೆ ಅಥವಾ ಮೆಣಸಿನ್ಕಾಯಿ ಕುಯ್ಕೊಬರೋಕ್ಕೆ ಅಂತ ಹೋಗೋದು. ನಾವು ಹಿಂಗೆ ಸೊಪ್ಪು ಕಿತ್ಕೊಬ ಮಳೆಗಾಲದಲ್ಲಿ ಸೊಪ್ಪು ಕಿತ್ಕೊಬರೋಕ್ಕೆ ಅಂತ ಹೋಗುವು. ನಮ್ಮ ಶೋಪ ನೋಡಿ ಹಲಸಿನ ಕೀಳಕ್ಕೆ ನಮ್ಮ ಮೆಣಸಿಗೆ ಅಂತ ಇಟ್ಕೊಂಡಿದ್ವಲ್ಲ ಅದು ತಗೊಬರ್ತಾ ಇದ್ದಾರೆ. ನಮ್ಮನೆಯವ್ರು ಹೊತ್ತೀನಿ ಅಂತ ಬಂದ್ರಪ್ಪ. ಇವರು ಭುವನ್ ಅವ್ರ ಡ್ಯಾಡಿ ಮಮ್ಮಿ ರೀ, ಗೊತ್ತಾ? ಹಾಂ ಅಯ್ಯೋ ಅಲ್ಲಿ ನಾವು ಮಾಲಲ್ಲಿ ಹೋಗಿದ್ವಾ, ಎಷ್ಟು ಘಮ ಅಂತಿತ್ತು ಹಲಸಿನಣ್ಣು. ಒಂದು 8 ಪೀಸ್ ಇದ್ವೇನಾ, 150 ರೂಪಾಯಿ ಹೇಳಿದ್ರು. ಹೊಟ್ಟೆ ಹೋದಾಯ್ತು. ಇಲ್ಲೇ ಇದ್ರೆ ಬೇಕಾದಾಗ ಬಂದು ಕುಯ್ಕೋಬೋದಲ್ಲ. ಗಮ್ಮಂತಿದೆಯಾ? ಅಲ್ವಾ? ಒಳ್ಳೆ ಹಲಸಿನ ಆ ಮರದ ಹಲಸಿನ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಾಗಾಗಿ ಪಾಪ ಬಿಟ್ಟಾಗೆಲ್ಲ ಕೊಡ್ತಾರೆ ನಮಗೆ. ಹಾಗಾಗಿ ಬಿಡಿಸ್ಕೊಂಡು ನೋಡಿ ಹುಲ್ಲೆಲ್ಲ ಅದೇ ಮಳೆ ಟೈಮಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇವಾಗೆಲ್ಲ ಕಿತ್ತಾಗಿದೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಟೈಮಲ್ಲಿ ನೆಂಟರುಗಳು ಬಂದರೆ ಹಿಂಗೆ ಸುತ್ತಾಡೋಕ್ಕೆ ಚಂದ. ಅವ್ರನ್ನ ಕರ್ಕೊಂಡು ಒಂದು 4-5 ಜನ ಮಕ್ಕಳು ಮರಿ ಆಂಟಿ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರನ್ನೂ ಯಾರು ಇರ್ತಾರೆ ಎಲ್ಲರನ್ನೂ ಕರ್ಕೊಂಡು ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ನೈಟಿ ಹಾಕ್ಕೊಂಡು ಮಾತಾಡ್ಕೊಂಡು ಓಡಾಡೋದೇ ಚಂದ ಒಂಥರ. ಈಗ ಹಲಸಿನ ತಿನ್ನೋದೆ. ಮೊನ್ನೆ ಅದೇ ಮಾಲಲ್ಲಿ ಹೋದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ಘಮ ಅಂತಿದ್ದು ಗೊತ್ತಾ. ಬಾಯಲ್ಲಿ ನೀರು ಬರ್ತಿತ್ತು. ಬಟ್ 8 ಪೀಸಿಗೆ ಒಂದು 150 ರೂಪಾಯಿ ಕೊಡಬೇಕಲ್ಲ. 149 ರೂಪಾಯಿ 141 ರೂಪಾಯಿ ಹೇಳಿದರು. ಇನ್ನು 15 ದಿನ ಊರಿಗೆ ಹೋದರೆ ಅಷ್ಟೇ ಆ ದುಡಿಗಿಡಿ ಫುಲ್ ಹಲಸಿನ ಹಣ್ಣು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದು. ಬಾವಿ ನೀರು ಎಷ್ಟು ಹಿಂಗೆ ಬಿಟ್ಟಿದೆ ಈ ಬಿಸಿಲಿಗೆ. ಕೆರೆಯಲ್ಲಿ ನೀರಿರೋದೇ ಒಂಚೂರಿದೆ, ಇಲ್ಲಾಂದರೆ ಈ ಬಿಸಿಲಿಗೆ ಇಷ್ಟಿರೋದೇ ಹೆಚ್ಚು ಆ್ಯಕ್ಚುಲಿ. ನಮ್ಮ ಪಪ್ಪ ನೋಡಿ ಜನನ ಬಿಟ್ಬಿಟ್ಟು ಬರ್ತಾ ಇದ್ದಾರೆ ಇನ್ನು ಮರಿ ಮಕ್ಳನ್ನ ಕರ್ಕೊಂಡು. ಬೆಳಗ್ಗೆ ಸಂಜೆ ಒಂದೊಂದು ರೌಂಡ್ ಹೋಗ್ಬಿಡ್ಬೇಕು ತೋಟಕ್ಕೆ ಮಕ್ಳುಗಳು. ನಮ್ಮ ಚುಪ್ಪಿ ಏನು ಪಪ್ಪನ ಜೊತೆ ಸುತ್ತಾ ಇರ್ತಾನೆ ಬೆಳಗಿಂದ ಸಂಜೆವರೆಗೂ ತೋಟಕ್ಕೆ. ನಾನು ಚಿಕ್ಕದ್ರಲ್ಲಿದ್ದಾಗ ಹೀಗೆ ತೋಟಕ್ಕೆ ಹೋಗುವಾಗ ಒಂದ್ಸರಿ ಮತ್ತೆ ಬಂದು ನಿಲ್ಲಿಸುವಾಗ ಒಂದ್ಸರಿ ಅಲ್ಲಿ ಹೊಗೆ ಬರುತ್ತೆ ನೋಡಿ, ಅಲ್ಲಿ ಡ್ರನ್ ಅಂತ ಒಂದು ಡ್ಯಾಡಿ ಒಂದು ನಿಮಿಷ ಹಂಗೆ ಮಾಡೋರು ಕಂಟಿನ್ಯೂಸಿಗೆ. ಆವಾಗ ಹೊಗೆ ಬರೋದು ಸ್ಮೆಲ್ ಬರುತ್ತಲ್ಲ ಜೀಪಲ್ಲಿ, ಅದು ನನಗೆ ತುಂಬ ಇಷ್ಟ. ಅದ್ರ ಮುಂದೆ ಹೋಗಿ ನಿಂತ್ಕೊತಿದ್ದೆ. ಆ ಜೀಪಲ್ಲಿ ನಮ್ಮ ಡ್ಯಾಡಿ ಹಂಗೆ ಮಾಡಿ 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 ಆ ಜೀಪ್ ಶೆಡ್ಡಿನ ಗೋಡೆ ಎಲ್ಲ ಕಪ್ಪಾಗಿ ಹೋಗಿದೆ ನೋಡಿ. ಹಂಟು ತೆಗಿಯೋದು ಹುಲ್ಲಲ್ಲಿ. ಹಾಂ ಈಗಲೇ ಕುಯ್ಯೋದೆ ಶುಭ ಅಂದರೆ ಗಮ್ಮಂತ. ನೀವಿದೆ ಫಸ್ಟ್ನೇ ಹಣ್ಣ ಈ ವರ್ಷ? ಹೌದಾ? ಎಲ್ಲರೂ ಬರ್ಗೆಟ್ಕೋತಾರೆ. ಫಸ್ಟ್ನೇ ಹಣ್ಣಲ್ವ ಅದಕ್ಕೆ. ಓ ಜೋರು ಮಾಡಿ ಹೋಗ ಚೆನ್ನ. ಏಯ್ ಅಮ್ಮು ಏಯ್ ಜೋರು ಮಾಡಬಾರ್ದು. ಅಮ್ಮು ಅನ್ಬೇಕು ಇವಾಗ. ಜೋರು ಮಾಡೋಂಗಿಲ್ಲ, ನೋಡುತ್ತದು ಯಾರು ಹೆಂಗೆ ಮಾತಾಡಿಸ್ತಾರೆ ಅಂತ. ಗೌರವ ನೋಡಿ, ನಮ್ಮಮ್ಮ ಚೆನ್ನಾಗಿ ಮಾತಾಡ್ಸ್ಕೊಂಡಿರುತ್ತೆ, ಜೋರು ಮಾಡೋಂಗಿಲ್ಲ. ನಮ್ಮ ಪಪ್ಪನ ಎದುರ್ಕೊಂಡು ಅಂದರೆ ಪಪ್ಪನ ಜೊತೆ ಚೆನ್ನಾಗೇ ಇತ್ತು. ಪಪ್ಪ ಅಂದ್ರೆ ಅದಕ್ಕೇ ಸಿಟ್ಟು ಬಂದಿರೋದು ಅದಕ್ಕೆ. ಹಾಂ ಚೆನ್ನಾಗಿ ಹಣ್ಣಾಗಿ ಹೋಗ್ಬಿಟ್ಟಿದೆ. ನೋಡಿ ಈ ಥರ ಸ್ಯಾಗ್ಡೆ ಮಾಡಿ ನಮ್ಮ ಶೋಪ ಕಟ್ ಮಾಡಿಕೊಡೋದು. ಆ್ಯಕ್ಚುಲಿ ಈ ಸಿಬ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಒಂಥರ. ಹಾಂ ಇದು ಆಗಿತ್ತ ಒಂಥರ ಚುಂಗಮ್ ಥರ ಆಗುತ್ತೆ, ಅದೇ ಒಂಥರ ಚಂದ.
ಕೊನೆಗೂ ಎಲ್ಲ ತಿಂದು ಎಲ್ಲ ಮುಗಿಸು. ಮುಗಿಸಿ ಇಷ್ಟು ತುಂಬಿಟ್ಟಿದ್ವಿ. ಇನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಇನ್ನು ಹೋಗ್ತಾ ಬರ್ತಾ ಇದ್ರಲ್ಲಿ ಅರ್ಧ ಖಾಲಿ ಆಗುತ್ತೆ. ಮಲಗೋದ್ರೊಳಗೆ ನಮ್ಮ ಡ್ಯಾಡಿ ನೋಡಿ ಹಸಿಗೆ ಅಂತ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಪುಟಾಣಿ ಇದ್ರೆ ಸೌಂಡೇ ಕೇಳಿಸಲ್ಲ. ಮನೆ ಒಳಗಿಂದಲೂ ಮಾತಾಡೋಕ್ಕಾಗಲ್ಲ. ತಲೆಗೆ ಹೊಡೆದಂಗೆ ಆಗುತ್ತಲ್ವಾ? ಹೊಡೆದಂಗೆ ಆಗ್ತದೆ. ನಮ್ಮನೆ ಹಸು ಗಬ್ಬ ಗಬ್ಬ ಅಲ್ಲ ಹಬ್ಬ. ಮನಸ್ಫೂರ್ತಿ ತಿಂದಾಯ್ತು. ಬೀಜಗಳು ಬೇಕಾದರೆ ಸಾಂಬಾರಿಗೆ ಇಟ್ಕೊಬೋದು. ಹಣ್ಣೆಲ್ಲ ತುಂಬೋಗ್ಬಿಟ್ಟಿದೆ ನೋಡಿ. ಈಗ ಪಕ್ಕದ ಮನೆಗೆ ಒಂದು ಸ್ವಲ್ಪ ಕೊಟ್ಟು ನಾವು ಒಂಚೂರು ಇಟ್ಕೋಬೇಕು. ಇದು ಗೊತ್ತಾ ಹಲಸಿನ ಬಡ್ಕಿ ಅಂದರೆ ಕಾಯಿ. ಇದರಲ್ಲಿ ಹಲಸಿನ ಬಡ್ಕಿನ ಪಲ್ಯ ಅಂತೀವಿ. ಇದರಲ್ಲಿ ಪಲ್ಯ ಮಾಡ್ಬೇಕು ನಾವು. ಮತ್ತು ಇದರಲ್ಲಿ ಕಬಾಬ್ ಕೂಡ ಮಾಡ್ಬೋದು. ಏನು ಮಗಳು? ಇದು ಯಾಕೆ ನಿಮ್ಮ ಹೊಟ್ಟೆ ಯಾಕೆ ದಪ್ಪ ಇದೆ? ನೀವು ಯಾಕೆ ಸಣ್ಣ ಇದೀರಿ? ಹಂಗೆ. ಹೌದು ಹೌದು ಹೌದು. ನೋಡಿ ನಮ್ಮನೆ ಹಸುಗಳು ಸಂಜೆ ಆದ್ವಲ್ಲ ಬಂದಾಗಿದೆ. ಅಂಟು ಹೋಗ್ಸೋದು ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಸ್ಟವ್ವಿಗೆ ಹಿಡಿದ್ಬಿಟ್ರೆ ಪೇಪರಲ್ಲಿ ಒರೆಸಿದ್ರೆ ಎಷ್ಟು ಚೆನ್ನಾಗಿ ಅಂಟು ಹೋಗುತ್ತೆ ಅಲ್ವಾ ಡ್ಯಾಡಿ? ನಾನು ಅಲ್ಲೇನೋ ಮಾಡ್ತವ್ರೆ ಅನ್ಕೊಂಡೆ. ನೋಡಿ ಈಗ ಎಷ್ಟು ಕ್ಲೀನ್ ಐತೆ ತಿಂದಿದ್ದ ಜಾಗ. ನಮ್ಮನೆ ಹಸುಗಳು ಬಂದು ಸಂಜೆ 5:30 ಆಯಿತು. ಯಾವಾಗಲೂ ಈ ಥರ ಹಸು ಬರ್ತಾನೆ ಇರುತ್ತೆ. ಇನ್ನು ನಮ್ಮ ಲಕ್ಕಿ ಹಿಂಗೆ ಬಗ್ಲತನೇ ಇರುತ್ತೆ. ಸಂಜೆ ಆಗ್ತಿದ್ದಂಗೆ ಹಸುಗಳೆಲ್ಲ ಬಂದು ಮನೆಗೆ ಸೇರಿಕೊಂಡು ಇಲ್ಲಿ ಇರಂದ್ರನ್ನ ಆಟ ಆಡ್ತಾ ಇದ್ದಾರೆ. ನಮ್ಮ ಭುವನ್ ಇವತ್ತು ಊರಿಂದ ಬಂದಿದ್ದಾನೆ ನೋಡಿ. ನಾವು ಬರೋದ್ರೊಳಗೆ ಅವನು ಅವ್ರ ನೆಂಟ್ರ ಮನೆಯೆಲ್ಲ ಸುತ್ತಕೊಂಡು ಅವ್ರ ಅಜ್ಜಿ ಮನೆಯೆಲ್ಲ ಸುತ್ತಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಅವರಮ್ಮ ಹೇಳಿದರು ಫೋನಲ್ಲಿ. ರಾತ್ರಿ ಪಲ್ಯಕ್ಕೆ ಹಲಸಿನ ಬಡ್ಕು ರೆಡಿ ಆಗ್ತಾ ಇದೆ ನೋಡಿ. ನಮ್ಮ ಭುವನ್ ಅಲ್ಲಿ ನೋಡ್ಬೇಕಂತ ಅಲ್ಲು ನೋಡಿ. ಸೈಕಲ್ ಪಂಪ್ ಹೊಡಿತಾ ಇದ್ದಾರೆ. ನಮ್ಮನ್ನು ಅಷ್ಟೇ ಚಿಕ್ಕದ್ರಲ್ಲಿ ಡ್ಯಾಡಿ ಹಿಂಗೆ ನಮ್ಮ ಕೈಯೆಲ್ಲ ಓಡಿಸೋರು ಡ್ಯಾಡಿ. ನಮ್ಮ ಪಪ್ಪ ಹಂಗೆ ಇಟ್ಕೊ ಕೂತ್ಕೊಳ್ಳೋರು. ಹಂಗೆ ಈಗ ನಮ್ಮ ಚಿಕ್ಕ ಹೆಂಗೆ ಹೊಡಿತು ನೋಡಿ. ಬಿದ್ದಿಯಾ ಕಾಚಿನ ಮೇಲೆ? ನನ್ನ ಮಗಳು ಚೆನ್ನಾಗಿ ಹೊಡಿತಾಳೆ. ಬಾ ಮಗಳೇ, ನಿಂಗೆ ಶಕ್ತಿ ಇರೋ ತೋರಿಸು ಮಗಳೇ. ಬಾ ಕೂಸೆ. ಹಾಂ ಹಾಂ. ಓ ನಿಮ್ಮ ಮಲಗ್ಸೋದಾ ಸೈಕಲ್ಲು? ಹಾಂ ಪಟ್ ಅಂತ ಹೊಡಿ ಮಗಳು. ಹಾಂ ಹೊಡಿ ಮಗಳು, ಜೋರು ಹೊಡಿ. ಸಾಕಾ? ಹಾಂ ಈಗ ಹೊಡಿ ಮಗಳು. ಓ ಫುಲ್ಲು ಆಯ್ತಲ್ಲ ಡ್ಯಾಡಿ. ಅದಕ್ಕಿತ್ರಾ? ಹಾಂ ಪಾಪ ಕಷ್ಟಪಟ್ಟು ಹೊಡೆದಿದ್ದ ಭುವನು. ಪುತ್ತಾನಿ ಬಾಲ್ ತಗೊಬನ್ನಿ. ನಮ್ಮ ಚಿಕ್ಕವಂಗೆ ದೇವ್ರು ಬಂದಿದೆ. ಓ ಅಜ್ಜ ಬಂದ್ರು ಕೋಲ್ ತಗೊಂಡೆ ಏನಾದ್ರು ಮಾಡ್ಕೊ. ನಂಗೇನು ಹಂಗೆ ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ಇಡೋದು. ಇದನ್ನು ಎಷ್ಟೆಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಸಣ್ಣ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋದು. ಇಷ್ಟು ಕಟ್ ಮಾಡಿಕೊಂಡು ಇದರಲ್ಲಿ ಒಂದು 4-5 ಪೀಸ್ ಮಾಡಿಬಿಟ್ಟು ಕಬಾಬ್ ಕಲಸಿರೋದಕ್ಕೆ ಬಿಟ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಅದು ಕೂಡ ಚೆನ್ನಾಗಿರುತ್ತೆ. ಹಿಂಗೆ ಅಂಟನ್ನ ಹಿಂಗೆ ಪೇಪರ್ ಹಿಂಗೆ ಒರೆಸ್ಕೊಳ್ಳೋದು. ಮೇಲಕ್ಕೆ ಹೋಗಂಗೆ ಓದಿದ್ದೀವಿ. ಓ ಬಾ ಇದಕ್ಕೆ ಅದೇ ಖುಷಿ. ಹೆಂಗೆ ಕಚ್ಕೊಬರುತ್ತೆ ಈಗ? ಇಲ್ಲ ಹಂಗೆ ಮಾಡಬಾರ್ದು ಮಗಳು. ಹಾಂ ನೋಡಿ ಎಷ್ಟು ಮುದ್ದಾಗಿ ಹೊತ್ಕೊಬರುತ್ತೆ. ಅಲ್ಲಿ ಬಾಲು ಪುತ್ತಾನಿ ತಗೊಬನ್ನಿ. ಅಲ್ಲಿ ಪುತ್ತಾನಿ ಬಾಲು ತಗೊಬರ್ತಿದೆ. ಡ್ಯಾಡಿ ಕುಡಿ, ಡ್ಯಾಡಿ ಕುಡಿ ಬಾಲು. ನೋಡಿ ಅಜ್ಜಿ ಹಾಲು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಮಾತ್ರ ಮಕ್ಳಿಗೆ ಮಾತ್ರ ಮರ್ಯಾದಿಲ್ಲ ಅಲ್ವ? ಈಗ ತಾನೇ ಜಗಳ ಮಾಡ್ಕೊಂಡಿದ್ದು. ನಮ್ಮ ಚಿಕ್ಕವ್ವ ಅವರಿಬ್ರಿಗೆ ಬೈದು ಕಳಿಸಿದ್ಲು. ಮತ್ತೀಗ ಅವ್ರು ಹಿಂದಿಂದನೇ ಸುತ್ತಿದೆ ಮರ್ಯಾದೆ ಬಿಟ್ಟು. ಅದು ನಮ್ಮ ಚಿಕ್ಕವನ್ನ ಆಟಕ್ಕೆ ಸೇರಿಸ್ಕತ್ತಿಲ್ಲ ಅವರಿಬ್ರು. ಏನು ನೋಡ್ಕೊಬರೋದು ಬೇಡ. ಕರುನಾ? ಬಸವ ಬಂದ್ರೆ ಆಯ್ತಂದೆ. ಇಲ್ಲೇ ಆಟಾಡ್ಬೇಕು. ಆ ಜಾಡ್ಸ್ ಒದ್ರೆ ಮಗಳು ನೀನು ಮತ್ತೆ ಬಂದು ಇಲ್ಲೇ ಬಿದ್ದಿರ್ತೀಯ. ಅವ್ರ ಅಮ್ಮ ಹಾಲು ಕರೆಯಕ್ಕೆ ಬರ್ತಾರಲ್ಲ ಅವಾಗ ನೋಡಿ ನಮ್ಮ ಭುವನ್ ಹೆಂಗ್ ನಗಿತಾನೆ. ಹಾಂ ಚುಪ್ಪಿ ನಿಧಾನ ಭುವನ. ಹಾಂ ಮಗಳು ನೀನಾರು ಮಗಳ ಮೆಲ್ಲೆ ಭುವನ. ಓ ಅಯ್ಯಪ್ಪ, ಅಯ್ಯೋ ಏಟಾಯ್ತು ಅನ್ಸುತ್ತೆ. ಮೆಲ್ಲಿ ಕತ್ತ ಹಿಂಗೆ ಇಡ್ಕೊ.
ಹಿಂಗೆ ಎಷ್ಟು ಚೆನ್ನಾಗಿ ನೇತಕ್ಕಂತಂದ್ರೆ ಹೆಂಗೆ ಬೋರಿ ಹೆಂಗೆ ಹತ್ತತ್ತ ಸರ್ ನಿಧಾನ ಅದು ಮುಖ ಕಣ್ಣಿಗೆ ಹೊಡ್ದಾತು ಹಾಂ ಎಷ್ಟು ಚೆನ್ನಾಗಿ ಹತ್ತಿತ್ತು ಚಿಕ್ಕವ ನಿಧಾನ ಅಳಂಗಿಲ್ಲ ಚಿಕ್ಕವ ಮುಖ ಕೊಡ್ಬೇಡ ಹಾಂ ಹೆಂಗಿದೆ ಮುಖರಿ ಜೋರಾಗಿ ಎತ್ಬಿಡಿ ಆಮೇಲೆ ಮೂಗ್ ಸಿಗಾಕಂದತ್ತು ಅದಕ್ಕೆ ಯಾವುದೇ ನೆನಪಿಗೆ ಬರೋದು ಕೈ ಮೇಲೆ ಕೈ ಮೇಲೆ ಹತ್ತಿ ಹಾಂ ನಿಧಾನ ಚಿಕ್ಕವ ಇಲ್ಲಿ ನೋಡಿರಿ ಲೇಟ್ ಆಗೈತೆ ಲಾಸ್ಟ್ ಮತ್ತೆ ಹೋದಾಗ ಪಾಪ ಇಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಶಿವಪ್ಪ ಪಾಪ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ನಮ್ಮಮ್ಮ ಹಾಲು ಕರಿತಾ ಇದ್ದಾರೆ ಒಂದು 5-6 ಲೀಟ್ರ್ ಕೊಡುತ್ತಲ್ಲ ಮಾಲು ಮನೆಗೆ ಎಷ್ಟು ಬೇಕು ಅಷ್ಟು ಕೊಡುತ್ತೆ ಅಷ್ಟೇ ಸಾಧು ಹಸು ಗಂಗೆ 10 ವರ್ಷ ಆಯ್ತು ನೋಡಿ ನಮ್ಮ ಚೋಟಿಗೆ ಎಷ್ಟು ವರ್ಷ ಅಷ್ಟು ವರ್ಷ ಇದಕ್ಕೆ ಅವನು ಹುಟ್ಟಿದ ವರ್ಷ ಇದು ಹುಟ್ಟಿದ್ದು 10 ದಿನಕ್ಕೆ ದೊಡ್ಡದು ಇದಾದ್ರೂ ಮರಿಗಳು 10 ವರ್ಷಕ್ಕೆ 2 ಮರಿನ ಒಂದು ಸತ್ತೋಯ್ತು ಈ ವರ್ಷದ ಸತ್ತೋಯ್ತು 7-8 ಹಾಕಿದೆ 5 ಹಾಕಿದೆ ಅದ್ರಲ್ಲಿ ಒಂದು ಸತ್ತೋಗಿದೆ ಇನ್ನು 2 ಇದೆ ಇನ್ನು ಉಳಿದವು ಹೋದ ವರ್ಷ ಅಂತ ಇನ್ನೊಂದು ಅಷ್ಟು ಚೆನ್ನಾಗಿತ್ತು ಸತ್ತೋಗ್ಬಿಡ್ತು ಚೆನ್ನಾಗಿದ್ದಿದ್ದೆ ಒಂದು ದಿನಕ್ಕೆ ಸತ್ತೋಗ್ಬಿಡ್ತದು ಯಾಕೋ ಏನೋ ಗೊತ್ತಿಲ್ಲ ಅದೇ ಮತ್ತೆ ಚೆನ್ನಾಗಿತ್ತು ಒಂದು 5-6 ತಿಂಗಳು ಚೆನ್ನಾಗಿ ಗುಂಡಕ್ಕಿತ್ತು ನಮ್ಮ ಶಿವಪ್ಪ ಇವರೆಲ್ಲ ದೃಷ್ಟಿಯಾಗುತ್ತೆ ಅಂತ ಹೊರಗೆ ಕಳಿಸ್ತಾ ಇರಲಿಲ್ಲ ಅಂತೂ ಯಾಕೋ ಒಂದಿನ ಎಲ್ಲೋ ಹೊರಗಡೆ ಕಟ್ಟಿ ಕಣ್ಣು ಬಿತ್ತು ಅಂತ ಹೇಳ್ಬಿಟ್ಟು ಹಂಗಾಯ್ತು ಅಂತ ಹೇಳ್ತಾರೆ ಗೊತ್ತಿಲ್ಲ ಪುಟ್ಟಾನಿದ್ ಬಾಲ್ ಹೋಯ್ತು ಅಯ್ಯೋ ಬಾಲ್ ತಗೊಬನ್ನಿ ಆ ಡಬ್ಬದೊಳಗೆ ಮುಚ್ಚಿಟ್ಟಿದ್ದೀನಿ ಅದಕ್ಕೆ ಗೊತ್ತಿಲ್ಲ ಹುಡುಕ್ತಾ ಇದೆ ಪುಟಾಣಿ ಇಲ್ಲಿ ಬಾಲ್ ಇಲ್ಲಿ ಎಲ್ಲಿದೆ ಬಾಲ್ ಎಲ್ಲಿ ನಮ್ಮ ಪುತ್ತಾನಿದು ಬಾಲು ಎಲ್ಲೈತಪ್ಪ ಬಾಲು ಪುತ್ತಾನಿದು ಇಲ್ಲಿ ಬಾಲ್ ಎಲ್ಲಿ ಬಾಲ್ ಸಿಕ್ತು ಪುತ್ತಾನಿದು ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು